ದಾವಣಗೆರೆಯಲ್ಲಿ ಮುಗಿಯದ ಬಣ ರಾಜಕೀಯ. ಸಮರ್ಥ್ ವಿರುದ್ಧ ಜಮೀರ್ ಕೆಲಸ ಮಾಡಿದ್ರ. ಜಮೀರ್ ಹೆಸರಿಗಷ್ಟೇ ದಾವಣಗೆರೆಗೆ ಬಂದು ಹೋದ್ರ ಅನ್ನುವ ಪ್ರಶ್ನೆ ಈಗ ಅನೇಕ ನಾಯಕರುಗಳಲ್ಲಿ ಕಾಡ್ತಾ ಇದೆ. ಕಾರಣ ಅಲ್ಲಿ ಆಗ್ತಾ ಇದ್ದಂತಹ ಬೆಳವಣಿಗೆಗಳು. ಜಮೀರ್ ಅಹಮದ್ ಬಂದ್ರು, ಕೊನೆಗೂ ಒಂದು ರೀತಿಯಲ್ಲಿ ಒಂದು ದಿನ ಬಂದು ಪ್ರಚಾರವನ್ನ ಮಾಡಿ ಹೋದ್ರು, ಮಾತುಕತೆಗಳನ್ನು ಮಾಡಿದ್ರು ಮಲ್ಲಿಕಾರ್ಜುನ್. ಹಾಗೇನೆ ಜಮೀರ್ ಅವರು ನಾವಿಬ್ರು ಚಡ್ಡಿ ದೋಸ್ತ್ ಕೂಡ ಹೇಳಿದ್ರು. ಆದ್ರೆ ಅವ್ರು ಬಂದಿದ್ಯಾಕೆ ಅನ್ನುವ ಪ್ರಶ್ನೆ ಕೂಡ ಈಗ ಇದೆ. ಅಭ್ಯರ್ಥಿ ಪರ ಹಾಗಾದ್ರೆ ಚಲಾವಣೆ ಆಗ್ಲಿಲ್ವಾ ಮುಸ್ಲಿಂ ಮತಗಳು? ಜಮೀರ್ ನಡೆ ಎಸ್ಡಿಪಿಐ ಅಭ್ಯರ್ಥಿಗೆ ಸಹಾಯವಾಯ್ತಾ? ಮುಸ್ಲಿಂ ಅಭ್ಯರ್ಥಿಗೆ ಜಮೀರ್ ಅಂಡ್ ಟೀಮ್ ಸಹಾಯ ಮಾಡ್ತಾ? ಜಮೀರ್ ಅಹಮದ್ ನಡೆಯ ಮೇಲೆನೆ ಈಗ ಅನುಮಾನದ ಕಣ್ಣಿದೆ. ಶಾಸಕ ರಿಜ್ವಾನ್ ಅರ್ಷದ್, ಎಂಎಲ್ಸಿ ಸಲೀಂ ಅಹಮದ್ ರಿಪೋರ್ಟ್ ಅನ್ನ ನೀಡಲಿದ್ದಾರೆ. ಹೈಕಮಾಂಡ್ಗೆ ಸುರ್ಜೇವಾಲಾ ಕಡೆಯಿಂದ ರಿಪೋರ್ಟ್ ರೆಡಿ ಆಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವ ಚಿದಾನಂದ ಪಟೇಲ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಿದಾನಂದ ಪಟೇಲ್, ಈಗಾಗಲೇ ಜಮೀರ್ ಕೊನೆ ಕ್ಷಣದಲ್ಲಿ ಬಂದ್ರು, ನಾವಿಬ್ರು ಚಡ್ಡಿ ದೋಸ್ತು ಅಂತ ಹೇಳಿದ್ರು. ಆದ್ರೂ ಕೂಡ ಅವರ ಆ ದಿನದ ನಡೆಯೇ ಒಂದಷ್ಟು ಅನುಮಾನಗಳಿಗೆ ಕಾರಣ ಆಗಿತ್ತು. ಆದ್ರೆ ಅವರು ಬಂದ್ರು ಕೂಡ ಮುಸ್ಲಿಂ ಮತಗಳು ಕಾಂಗ್ರೆಸ್ಗೆ ಬೀಳಲಿಲ್ವಾ? ಈ ಹಿನ್ನೆಲೆಯಲ್ಲಿ ಯಾವೆಲ್ಲ ರಿಪೋರ್ಟ್ ರೆಡಿ ಆಗಿದೆ? ನವಿತಾ ಜೈನ್, ಮಹತ್ತರ ಬೆಳವಣಿಗೆಯೊಂದರ ಹಿನ್ನೆಲೆಯಲ್ಲಿ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಉಪಚುನಾವಣೆ ಇದೀಗ ಕಾಂಗ್ರೆಸ್ನಲ್ಲಿ ಅತಿದೊಡ್ಡ ಸಂಚಲನಕ್ಕೆ ಮತ್ತು ಭಿನ್ನಮತಕ್ಕೆ ಮತ್ತು ಹಲವಾರು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿರುವಂತದ್ದು. ದಾವಣಗೆರೆ ದಕ್ಷಿಣ ಉಪಚುನಾವಣೆಯಲ್ಲಿ ಜಮೀರ್ ಅಹಮದ್ ಮತ್ತು ಅಂಡ್ ಟೀಮ್ ಅಲ್ಪಸಂಖ್ಯಾತ ಅಭ್ಯರ್ಥಿಗೆ ಟಿಕೆಟ್ ಅನ್ನು ಕೊಡಬೇಕು. ಅಲ್ಲಿ ಅಲ್ಪಸಂಖ್ಯಾತ ಮತದಾರರು ಸುಮಾರು 80,000ಕ್ಕೆ ಹೆಚ್ಚಿರ್ತಕ್ಕಂಥದ್ದು ಅಂತೇಳಿ ಕೊನೆಯ ಗಳಿಗೆವರೆಗೂ ವಾದವನ್ನು ಮಾಡಿಸಿದರು. ನಂತರ ಸಾದಿಕ್ ಪೈಲ್ವಾನ್ ಸೇರಿದಂತೆ ಸುಮಾರು 14 ಜನ ಮುಸ್ಲಿಂ ಅಭ್ಯರ್ಥಿಗಳು ಕೂಡ ನಾಮಪತ್ರವನ್ನು ಸಲ್ಲಿಸಿದ್ರು. ಅದರಲ್ಲಿ ಎಸ್ಡಿಪಿಐ ಅಭ್ಯರ್ಥಿ ಕೂಡ ನಾಮಪತ್ರವನ್ನು ಸಲ್ಲಿಸಿದ್ರು. ಈ ಎಲ್ಲ ಬೆಳವಣಿಗೆ ನಡುವೆ ಜಮೀರ್ ಅಹಮದ್ ರವರು ಚುನಾವಣೆ ಪ್ರಚಾರಕ್ಕೆ ಅಂತರವನ್ನು ಕಾಯ್ದುಕೊಂಡಿದ್ರು. ನಂತರ ಎಲ್ಲೊಂದ್ ಕಡೆ ಅವರ ಪ್ರಚಾರ ಬರುವ ಅಗತ್ಯವೂ ಇಲ್ಲ ಅಂತ ಹೇಳಿ ಅಭ್ಯರ್ಥಿ ಸಮರ್ಥ್ ಅವರ ತಂದೆ ಮತ್ತು ಸಚಿವರಾಗಿರ್ತಕ್ಕಂಥ ಎಸ್ ಮಲ್ಲಿಕಾರ್ಜುನ್ ಅವರು ಕೂಡ ಹೇಳಿದ್ರು. ಇದರಿಂದ ಮುನ್ಸಿಕೊಂಡಿದ್ದ ಜಮೀರ್ ಅಹಮದ್ ಕೂಡ ಎಲ್ಲೊಂದ್ ಕಡೆ ಪ್ರಚಾರಕ್ಕೂ ಕೂಡ ಬಂದಿರಲಿಲ್ಲ. ಅಂತಿಮವಾಗಿ ಪ್ರಚಾರಕ್ಕೆ ಕಳೆದ ಏಪ್ರಿಲ್ 5ನೇ ತಾರೀಕು ಬಂದಂತ ಜಮೀರ್ ಅಹಮದ್ ಕೇವಲ ಮಲ್ಲಿಕಾರ್ಜುನ್ ಅವರ ಭೇಟಿಗಷ್ಟೇ ಸೀಮಿತ ಆಯಿತು. ಆದ್ರೆ ಎಲ್ಲೂ ಕೂಡ ಪ್ರಚಾರವನ್ನು ಮಾಡಲಿಲ್ಲ. ಅಲ್ಲದೆ ಎಲ್ಲೊಂದ್ ಕಡೆ ಜಮೀರ್ ಅಹಮದ್ ಅಂಡ್ ಟೀಮ್ ಅಲ್ಲಿ ದಾವಣಗೆರೆಯವರೇ ದಕ್ಷಿಣ ಕ್ಷೇತ್ರದವರಾಗಿರ್ತಕ್ಕಂಥ ಎಂಎಲ್ಸಿ ಆಗಿರ್ತಕ್ಕಂಥ ಅಬ್ದುಲ್ ಜಬ್ಬಾರ್ ಮತ್ತು ಇನ್ನೋರ್ವ ಎಂಎಲ್ಸಿ ಆಗಿರ್ತಕ್ಕಂಥ ನಜೀರ್ ಅಹಮದ್ ಸೇರಿದಂತೆ ಇವರು ಯಾರು ಕೂಡ ಅಧಿಕೃತ ಅಭ್ಯರ್ಥಿ ಪರವಾಗಿ ಕೆಲಸವನ್ನ ಮಾಡಲಿಲ್ಲ. ಪರೋಕ್ಷವಾಗಿ ಅಲ್ಪಸಂಖ್ಯಾತ ಅಭ್ಯರ್ಥಿಯ ಪರವಾಗಿ ಕೆಲಸವನ್ನು ಮಾಡಿದ್ರು ಮತ್ತು ಮತಗಳ ವಿಭಜನೆಗೆ ಇದು ಕಾರಣವಾಯಿತು. ಅಲ್ಪಸಂಖ್ಯಾತರು ಸಾಲಿಡ್ ಮತವನ್ನ ಕಾಂಗ್ರೆಸ್ಗೆ ಆಗ್ತಿದ್ದಂಥವ್ರು. ಆದ್ರೆ ಈ ಬಾರಿ ಅಲ್ಪಸಂಖ್ಯಾತ ಮತದಾರರು ಕೂಡ ಎಲ್ಲೊಂದ್ ಕಡೆ ಕಾಂಗ್ರೆಸ್ ಅಭ್ಯರ್ಥಿಗೆ ಹಾಕುವ ಬದಲು ಮತ ಎಸ್ಡಿಪಿಐ ಅಭ್ಯರ್ಥಿ ಸೇರಿದಂತೆ ಅನೇಕ ಅಲ್ಪಸಂಖ್ಯಾತ ಅಭ್ಯರ್ಥಿಗಳಿಗೆ ಮತ ವಿಭಜನೆ ಆಗಿರುವಂತದ್ದು ಎಂಬ ಗಂಭೀರ ಆರೋಪ ಕೇಳಿ ಬಂದಿರ್ತಕ್ಕಂಥದ್ದು. ಒಂದು ವೇಳೆ ಚುನಾವಣೆಯಲ್ಲಿ ಸಮರ್ಥ್ ಅವರು ಕಡಿಮೆ ಅಂತರದಲ್ಲಿ ಜಯಗಳಿಸಿದ್ರೆ ಅಥವಾ ಒಂದು ವೇಳೆ ಅಲ್ಪಸಂಖ್ಯಾತರು ಸಾರಾಸಗಟವಾಗಿ ಸಮರ್ಥ್ ವಿರುದ್ಧ ಮತವನ್ನು ಹಾಕಿದ್ರೆ, ಸಮರ್ಥ್ ಏನಾದ್ರೂ ಒಂದು ವೇಳೆ ಸೋತ್ರೆ ಅದು ಜಮೀರ್ಗೆ ಅತಿದೊಡ್ಡ ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಈಗಾಗಲೇ ಇದೇ ಕಾರಣಕ್ಕಾಗಿ ಕಾಂಗ್ರೆಸ್ನ ಅಲ್ಪಸಂಖ್ಯಾತರಲ್ಲೇ ಇದೀಗ ಎರಡು ಬಣ ಸೃಷ್ಟಿಯಾಗಿರ್ತಕ್ಕಂಥದ್ದು. ಎಲ್ಲೊಂದ್ ಕಡೆ ಅಲ್ಪಸಂಖ್ಯಾತರ ಚಾಂಪಿಯನ್ ಮತ್ತು ಅವರ ನಾಯಕ ಎಂದೇ ಗುರುತಿಸಿಕೊಂಡಿರ್ತಕ್ಕಂಥ ಜಮೀರ್ ವಿರುದ್ಧ ಇದೀಗ ಜಮೀರ್ನ ಒಂದು ಕಾಲದ ಗೆಳೆಯರಾಗಿರ್ತಕ್ಕಂಥ ರಿಜ್ವಾನ್ ಅರ್ಷದ್ ಮತ್ತು ಸಲೀಂ ಅಹಮದ್ ಟೀಮ್ ಕೂಡ ಈಗ ತಿರುಗಿ ಬಿದ್ದಿರ್ತಕ್ಕಂಥದ್ದು. ಇದೀಗ ಜಮೀರ್ ಅಹಮದ್ ಅವರು ಪಕ್ಷದ ಅಧಿಕೃತ ಅಭ್ಯರ್ಥಿ ವಿರುದ್ಧ ಕೆಲಸವನ್ನು ಮಾಡಿದ್ದಾರೆ ಮತ್ತು ಪರೋಕ್ಷವಾಗಿ ಎಸ್ಡಿಪಿಐ ಅಭ್ಯರ್ಥಿಗೆ ಬೇರೆ ಬೇರೆ ಸಹಾಯವನ್ನು ಮಾಡಿದ್ದಾರೆ ಅಂತ ಹೇಳಿ ಗಂಭೀರ ಆರೋಪ ಕೇಳಿ ಬಂದಿರತಕ್ಕಂಥದ್ದು ಮತ್ತು ಇದಕ್ಕೆ ಅನೇಕ ಪೂರಕ ದಾಖಲೆಗಳು ಕೂಡ ಸಿಕ್ಕಿರ್ತಕ್ಕಂಥದ್ದು. ಜೊತೆಗೆ ಜಮೀರ್ ಅಹಮದ್ ಅವರು ಪ್ರಚಾರಕ್ಕೆ ಗೈರಾಗಿರುವಂಥದ್ದು, ಅಬ್ದುಲ್ ಜಬ್ಬಾರ್ ಕೂಡ ಪ್ರಚಾರಕ್ಕೆ ಗೈರಾಗಿರುವಂಥದ್ದು, ಅಲ್ಲದೆ ನಜೀರ್ ಅಹಮದ್ ಕೂಡ ಪ್ರಚಾರಕ್ಕೆ ಗೈರಾಗಿರುವಂಥದ್ದು ಕೂಡ ಹಲವಾರು ಅನುಮಾನಕ್ಕೆ ಇದೀಗ ಎಡೆ ಮಾಡಿಕೊಟ್ಟಿರ್ತಕ್ಕಂಥದ್ದು. ಸಾಲದಕ್ಕೆ ಜಮೀರ್ ಅಹಮದ್ ರವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಅತ್ಯಾಪ್ತ ಬಣದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಜಮೀರ್ ಅಹಮದ್ ರವರ ಪ್ರಚಾರಕ್ಕೆ ಗೈರಾಗಿರುವಂಥದ್ದು ಮತ್ತು ಅವರ ನಡೆ ಇದೀಗ ಕಾಂಗ್ರೆಸ್ನ ಕೆಂಗಣ್ಣಿಗೆ ಗುರಿಯಾಗಿರ್ತಕ್ಕಂಥದ್ದು. ಇದೀಗ ಕರ್ನಾಟಕ ಕಾಂಗ್ರೆಸ್ ಆಗಿರುವಂತಹ ರಣದೀಪ್ ಸಿಂಗ್ ಸುರ್ಜೇವಾಲ್ ರವರು ಜಮೀರ್ ಅಹಮದ್ ವಿರುದ್ಧ ಇದೀಗ ಒಂದು ರಿಪೋರ್ಟ್ ಅನ್ನ, ಸುದೀರ್ಘವಾದ ರಿಪೋರ್ಟ್ ಅನ್ನು ರೆಡಿ ಮಾಡಿರುವಂತದ್ದು ಮತ್ತು ಜಮೀರ್ ಅಹಮದ್ ರವರು ದಾವಣಗೆರೆ ದಕ್ಷಿಣ ಉಪಚುನಾವಣೆ ನಡೆದುಕೊಂಡ ರೀತಿ ಮತ್ತು ಪ್ರಚಾರಕ್ಕೆ ಗೈರಾಗಿರುವಂತದ್ದು ಅದು ಪರೋಕ್ಷವಾಗಿ ಅಲ್ಪಸಂಖ್ಯಾತ ಅಭ್ಯರ್ಥಿಗೆ ಯಾವ ರೀತಿ ನೆರವಾಯಿತು ಮತ್ತು ಅದು ನಮ್ಮ ವಿರೋಧಿ ಬಣದ ಎಸ್ಡಿಪಿಐ ಅಭ್ಯರ್ಥಿಗೆ ಯಾವ ರೀತಿ ಸಹಾಯ ಆಯಿತು, ಇದರಿಂದ ಅಲ್ಪಸಂಖ್ಯಾತ ಮತಗಳು ವಿಭಜನೆ ಆಗ್ಲಿಕ್ಕೆ ಯಾವ ರೀತಿ ಕಾರಣ ಆಯಿತು ಮತ್ತು ಸಾದಿಕ್ ಪೈಲ್ವಾನ್ ಮನವೊಲಿಸಿ ಕಣದಿಂದ ಹಿಂದೆ ಸರಿಸಿದ್ರು ಕೂಡ ಇದು ಯಾಕೆ ಹಿನ್ನಡೆ ಆಯಿತು, ಈ ಎಲ್ಲದರ ಬಗ್ಗೆ ಕೂಡ ಸಂಪೂರ್ಣ ವರದಿಯನ್ನ ಇದೀಗ ರಣದೀಪ್ ಸಿಂಗ್ ಸುರ್ಜೇವಾಲ್ ರವರು ರೆಡಿ ಮಾಡಿರ್ತಕ್ಕಂಥದ್ದು. ಇದಕ್ಕೆ ಪೂರಕವೆಂಬಂತೆ ನಿನ್ನೆ ರಿಜ್ವಾನ್ ಅರ್ಷದ್ ಮತ್ತು ಸಲೀಂ ಅಹಮದ್ ಹಾಗೂ ಪಠಾಣ್ ರವರು ಪತ್ರಿಕಾಗೋಷ್ಠಿಯನ್ನು ಮಾಡುವ ಮುಖಾಂತರ ಇದಕ್ಕೆ ಒಂದಷ್ಟು ಪರೋಕ್ಷವಾಗಿ
ಜಮೀರ್ ಅಹಮದ್ ಕಾರಣ ಎಂಬ ರೀತಿಯಲ್ಲಿ ಮೆಸೇಜ್ ಅನ್ನ ಪಾಸ್ ಮಾಡಿರ್ತಕ್ಕಂಥದ್ದು. ಮತ್ತು ಜಮೀರ್ ಅಹಮದ್ ರವರ ನಡೆಯ ಸಂಪೂರ್ಣ ವರದಿಯನ್ನು ತಯಾರಿಸಿರ್ತಕ್ಕಂಥ ರಣದೀಪ್ ಸಿಂಗ್ ಸುರ್ಜೇವಾಲಾ ರವರು ಇದೀಗ ಹೈಕಮಾಂಡ್ಗೆ ದೂರನ್ನು ಕೊಡ್ಲಿಕ್ಕೆ ತೀರ್ಮಾನವನ್ನು ಮಾಡಿರ್ತಕ್ಕಂಥದ್ದು. ನವಿತಾ ಜೈನ್. ಥ್ಯಾಂಕ್ ಯು ಚಿದಾನ್ ಪಟೇಲ್ ಡೀಟೇಲ್ಸ್ಗೆ. ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿ. ಈಗ ಪರಪಂಚ ಪ್ರಸಾರವಾಗುತ್ತೆ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.